ನ್ಯಾಪ್ಕಿನ್ಸ್ಗಳು ಹ್ಯಾಟು ಇಟ್ಕೊತೀನಿ, ಎಕ್ಸ್ಟ್ರಾ ತಗೋತೀನಿ, ಇನ್ನೂ ಒಂದು ಪೇರ್ ಹ್ಯಾಂಡಲ್ ಹಿಡ್ದಿರ್ತೀನಿ, ಇದೆಲ್ಲ ಎಕ್ಸ್ಟ್ರಾ ಪೇರ್. ಯಾವತ್ತೂ ಮಕ್ಕಳಿದ್ದಕ್ಕೆ ಅಲ್ಲಿ ಆಚೆ ಔಟ್ಸೈಡ್ ಎಲ್ಲ ಹೋದಾಗ ನಾವು ಮೇ ಬಿ ಬಿದ್ದೋಗ್ಬೋದು ಕೆಳಗೆ, ಆ ಥರ ಎಲ್ಲ ಚಾನ್ಸ್ ಇರುತ್ತೆ ಬೇಬಿ ಜೊತೆ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ಲಾಗ್ ಅಂತೂ ತುಂಬಾನೇ ಖುಷಿಯಿಂದ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ರತಿಯೊಂದು ಬ್ಲಾಗ್ ಅಷ್ಟೇ ನಾನು ತುಂಬಾ ಖುಷಿಯಿಂದಾನೇ ಮಾಡೋದು. ಲೈಕ್ ಏನಾದ್ರೂ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಫ್ಯಾಮಿಲಿದು, ಫೆಸ್ಟಿವಲ್ದು ಏನಾದ್ರೂ ಹಾಕೋದಿದ್ರೂ ಪ್ರತಿಯೊಂದು ಖುಷಿಯಿಂದಾನೇ ಹಾಕ್ತೀನಿ. ಇದಂತೂ ತುಂಬಾನೇ ಖುಷಿಯಿಂದ ಹಾಕ್ತಿರೋ ಬ್ಲಾಗ್. ಯಾಕೆ ಅಂದ್ರೆ ಫ್ಯಾಮಿಲಿ ಇದೆ ಹಾಕ್ತಾ ಇರೋದು ಈ ಬ್ಲಾಗ್ ಅಲ್ಲಿ. ಆಲ್ರೆಡಿ ನನ್ನ ಥಂಬ್ನೈಲ್ ನೀವೆಲ್ಲ ನೋಡಿರ್ತೀರಾ ಏನ್ ಕಂಟೆಂಟ್ ನಾನು ಇವತ್ತು ತಗೊಂಡ್ ಬಂದಿದ್ದೀನಿ ಅಂತ. ಎಸ್, ನಮ್ ಪಾಪುದು ಕಿವಿ ಚುಚ್ಚೋ ಶಾಸ್ತ್ರ ಇತ್ತು. ಸೊ ಅದ್ರ ಜೊತೆಗೆ ಅವಳನ್ನ ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ನನ್ನ ತಂಗಿ ಪಾಪು ಈಗ ಅವಳಿಗೆ 5 months. ಸೊ ಹಾಗಾಗಿ ನಾವು ಕಿವಿ ಚುಚ್ಚೋ ಶಾಸ್ತ್ರ ಇಟ್ಕೊಂಡಿದ್ವಿ ಒಂದು ಟೆಂಪಲ್ ಅಲ್ಲಿ. ಪ್ರತಿಯೊಂದನ್ನು ನಾನು ಈ ಬ್ಲಾಗ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ. ಯಾವ ತರ ಹೋಗಿದ್ವಿ, ಹೆಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ, ಯಾವ ತರ ಇತ್ತು ಪ್ರೋಗ್ರಾಮ್ ಅಂತ. ನೋಡೋದಕ್ಕೆ ಸ್ವಲ್ಪ ಮಗು ಹಳೋದೆಲ್ಲ ಒಂಥರ ಅನ್ಸುತ್ತೆ, ಬಟ್ ಅದೊಂದು ಫ್ಯೂ ಮಿನಿಟ್ಸ್ ಕಳೆದ್ರೆ ತುಂಬಾನೇ ಖುಷಿ ಆಗುತ್ತೆ. ಇವನ್ ಪಾಪುನು ತುಂಬಾ ಖುಷಿ ಆಗಿರುತ್ತೆ. ಅದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ಜಯನಗರ್ ಶಾಪಿಂಗ್ ಅಲ್ಲಿ ಹೇಳಿದ್ದ ಬೇಬಿ ಬ್ಯಾಗ್ ತಗೊಂಡಿದ್ದೆ ಅಂತ. ಸೊ ಆ ಬೇಬಿ ಬ್ಯಾಗ್ ಅಲ್ಲಿ ಏನೆಲ್ಲ ಫಿಲ್ ಮಾಡ್ತಾಳೆ ನನ್ನ ತಂಗಿ ಅನ್ನೋದನ್ನ ಒಂದು ಚಿಕ್ಕದಾಗಿ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಅಂತ. ಅದು ಕೂಡ ಈ ವ್ಲಾಗ್ ಅಲ್ಲಿ ತೋರಿಸ್ತಿದ್ದೀನಿ. ಅವಳು ಯಾವ ತರ ಪ್ಯಾಕ್ ಮಾಡ್ಕೊಂಡಿದ್ಲು, ಸೊ ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ಲು, ಎಲ್ಲಾದ್ರೂ ಔಟ್ಸೈಡ್ ಹೋಗುವಾಗ, ಮಕ್ಳನ್ನ ಕರ್ಕೊಂಡು ಹೋಗುವಾಗ ಯಾವ ತರ ಪ್ರಿಪೇರ್ ಆಗಿರ್ಬೇಕು ಅನ್ನೋದು ಈ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಅದ್ರ ಜೊತೆಗೆ ತುಂಬಾನೇ ಹ್ಯಾಪಿಯಾಗಿ ಹೇಳ್ದೆ ನಾನು ಆಗ್ಲೇ, ನನ್ನ ತಂಗಿ ಪಾಪುನ ಇಂಟ್ರಡ್ಯೂಸ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಅಂತ. ಇದುವರೆಗೂ ಎಲ್ಲೂ ಪಬ್ಲಿಕ್ ಆಗಿ ಇಂಟ್ರಡ್ಯೂಸ್ ಮಾಡಿಲ್ಲ. ಜಸ್ಟ್ ಅವಳ ನಾಮಕರಣ ಇದ್ದಾಗ ಒಂದು ಸಣ್ಣದ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಹಾಕಿದ್ವಿ. ಅದ್ ಬಿಟ್ರೆ ಕಂಪ್ಲೀಟ್ ಆಗಿ ಅವಳದು ಇಂಟ್ರಡಕ್ಷನ್ ಇವತ್ತಿನ ಈ ಬ್ಲಾಗ್ ಅಲ್ಲಿ ಆಗುತ್ತೆ. ಸೊ ಹಾಗಾಗಿ ನಂಗೆ ತುಂಬಾ ಖುಷಿಯಿಂದ ಈ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮೆಲ್ಲರ ಬೆಸ್ಟ್ ವಿಶಸ್ ಪ್ರತಿಯೊಂದು ಬ್ಲಾಗ್ ಅಲ್ಲೂ ನನಗೆ ಸಿಗ್ತಾ ಇದೆ. ಅದ್ ಇನ್ನ ಖುಷಿ ಆಗ್ತಿದೆ. ಸೊ ಇದೇ ತರ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಜೊತೆಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಬ್ಲಾಗ್ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೊಂದು ಸಣ್ಣ ಇಂಟ್ರೊಡಕ್ಷನ್ ನಂದು. ನಾನು ಸಿಂಧು ಗೌಡ, ನಾನು ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ಫಟಾಫಟ್ ಅಂತ ಸ್ಟಾರ್ಟ್ ಮಾಡೋಣ. ನಾನು ಆದಷ್ಟು ಈ ವಿಡಿಯೋದಲ್ಲಿ ಹೇಗಿದೆ ಹಾಗೆ ಹಾಕ್ತಿದ್ದೀನಿ. ಮೀನ್ಸ್ ಜಾಸ್ತಿ ವಾಯ್ಸ್ ಓವರ್ ಇರಲ್ಲ ನಂದು. ಪ್ರತಿಯೊಂದು ವಿಡಿಯೋಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಜಾಸ್ತಿ ವಾಯ್ಸ್ ಓವರೇ ಕೊಡ್ತೀನಿ. ಯಾಕೆ ಅಂದ್ರೆ ಹೊರಗಡೆ ತುಂಬಾನೇ ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತಲ್ಲ. ಸೊ ನನ್ಗೂನು ಮಾತಾಡ್ಲಿಕ್ಕೆ ಸರಿ ಹೋಗಲ್ಲ, ಮತ್ತೆ ಡಿಸ್ಟರ್ಬೆನ್ಸ್ ನಿಮ್ಗೆ ಜಾಸ್ತಿ ಕೇಳಿಸುತ್ತೆ, ನಿಮ್ಗೂನು ಏನು ಸರಿಯಾಗಿ ಗೊತ್ತಾಗಲ್ಲ. ಹಾಗಾಗಿ ಬಟ್ ಈ ವಿಡಿಯೋಲಿ ಸ್ವಲ್ಪ ನ್ಯಾಚುರಲ್ ಆಗೇ ಇರ್ಲಿ. ಫ್ಯಾಮಿಲಿಯಲ್ಲಿ ಯಾವ ತರ ಮಾತಾಡ್ತೀವಿ, ಯಾವ ತರ ಬೇಬಿನ್ ಮುದ್ದು ಮಾಡ್ತೀವಿ ಅನ್ನೋದು ಪ್ರತಿಯೊಂದು ನ್ಯಾಚುರಲ್ ಆಗಿರ್ಲಿ ಅಂತ ಹೇಳಿ ಹಾಗೆ ಹಾಕ್ತೀನಿ. ಮಧ್ಯ ಅಷ್ಟೇ ಮಾತಾಡಿರ್ತೀನಿ. ಐ ಹೋಪ್ ನಾನ್ ಎಷ್ಟು ಖುಷಿಯಿಂದ ಈ ಬ್ಲಾಗ್ ನ ಅಪ್ಲೋಡ್ ಮಾಡ್ತಿದ್ದೀನಿ, ನೀವು ಕೂಡ ಅದೇ ತರ ಎಂಜಾಯ್ ಮಾಡ್ತೀರಾ ಅನ್ಕೊಂತೀನಿ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಕಿವಿ ಚುಚ್ಚೋ ಶಾಸ್ತ್ರದ ಹಿಂದಿನ ನಾನು ಯಾವ ಸ್ಯಾರಿ ಉಟ್ಕೋಬೇಕೇನು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಹಿಂದಿನ ದಿನ ರೆಡಿ ಮಾಡ್ಕೋತಿದ್ದೀನಿ ಅಂದರೆ ನಾನು ಯೂಶ್ವಲಿ ಸ್ಯಾರೀಸ್ ಅಷ್ಟು ಫಂಕ್ಷನ್ಸ್ಗಳಿಗೆ ಮಾತ್ರ ಉಡೋದು. ಸೊ ಹಾಗಾಗಿ ಎಲ್ಲ ಕರೆಕ್ಟ್ ಇದೆಯಾ ಬ್ಲೌಸು ಪ್ರತಿಯೊಂದು ಸೆಟ್ ಮಾಡ್ಕೋತೀನಿ. ಈವನ್ ನೈಟ್ ಪಾಲಿಶು ಅಷ್ಟೇ ಅದಕ್ಕೆ ಮ್ಯಾಚಿಂಗ್ ಇದ್ದರೆ ಹಾಕ್ಕೋತೀನಿ. ಸೊ ಎವ್ರಿಥಿಂಗ್ ನಾನು ರೆಡಿ ಮಾಡಿಕೊಂಡು ಈವನ್ ಪಾಪುಗೂ ಅಷ್ಟೇ ಬಟ್ಟೆ ಯಾವ್ದು ಹಾಕೋದು ಅಂತ ಹೇಳಿ 2
ಡ್ರೆಸ್ ಇಟ್ಕೊಂಡಿದ್ವಿ. ನಾನು ನನ್ನ ತಂಗಿ ಇಬ್ಬರು ಮಾತಾಡ್ಕೊಂಡ್ವಿ, ಎರಡೂ ಹಾಕೋಣ, ಫಸ್ಟು ಹೋಗ್ತಾ ಒಂದು ಹಾಕೋಣ, ದೆನ್ ಅಲ್ಲಿ ಕಿವಿ ಚುಚ್ಚೋ ಶಾಸ್ತ್ರ ಟೈಮಲ್ಲಿ ಇನ್ನೊಂದು ಡ್ರೆಸ್ನು ಕೂಡ ಹಾಕೋಣ ಅಂದ್ಬಿಟ್ಟು 2 ಡ್ರೆಸ್ನು ಕೂಡ ನೋಡ್ಕೋತಾ ಇದ್ವಿ. ಕರೆಕ್ಟ್ ಇದೆಯಾ, ಪಾಪುಗೇನಾದರೂ ಔಟ್ಸೈಡ್ ಹೋಗ್ತಿದ್ದರಿಂದ ಏನಾದರೂ ಅವಳಿಗೆ ಇರಿಟೇಷನ್ ಆಗೋ ಥರ ಇದೆಯಾ ಅಂತೆಲ್ಲ ನೋಡ್ಕೋತಿದ್ವಿ. ಬಟ್ ಪರ್ಫೆಕ್ಟ್ ಆಗಿತ್ತು. ಸೊ ಇದು ತಂದಾಗ ಅವಳು ತುಂಬ ಸ್ಮಾಲ್ ಇದೆ, ಇವಾಗ ಅದೇ ಅವಳಿಗೆ ಕರೆಕ್ಟಾಗಿ ಆಗ್ತಾ ಇದೆ. ನೆಕ್ಸ್ಟು ನನ್ನ ತಂಗಿ ಬೇಬಿದು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೋತಿದ್ಲು. ನಾನು ಹೇಳಿದೆ ಒಂದು ಹಾಗೇನೆ ಹಿಂಗೆಲ್ಲ ಏನೆಲ್ಲ ಇಟ್ಕೋತೀಯ, ಸಣ್ಣದಗೊಂದು ಡೆಮೋ ಕೊಡು ಅಂತ ಹೇಳಿದೆ. ಸೊ ಅವಳೇ ಮಾತಾಡಿದ್ದಾಳೆ, ಕಂಪ್ಲೀಟ್ ಅವಳು ಏನೇನು ಫಿಲ್ ಮಾಡ್ಕೋತಿದ್ದಾಳೆ ಏನು ನನ್ನ ಅವಳೇ ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ಈ ವ್ಲಾಗಲ್ಲಿ ನೋಡಿ. ಪಾಪು ಬಟ್ಟೆ ಎಲ್ಲ ಸ್ಟಫ್ಸ್ನ ಫಸ್ಟು ಎತ್ತಿಟ್ಕೊಬಿಡ್ಬೇಕು. ಏನೇನು ನೆಸೆಸರಿ ಇದೆ, ಕ್ರೀಮ್ಸು, ಡೈಪರ್ಸು, ಯಾವಾಗಲೂ ಡೈಪರ್ನ ಇದನ್ನ ಎಕ್ಸ್ಟ್ರಾನೇ ತಗೋಬೇಕು. ಓಕೆ, ಡೈಪರ್ಸು, ನ್ಯಾಪ್ಕಿನ್ಸು, ಹ್ಯಾಟು, ಅವಳ ಡೈಪರ್ ಕ್ರೀಮು, ಮತ್ತೆ 1 ಪೇರ್ ಎಕ್ಸ್ಟ್ರಾ ಕ್ಯಾಶುಯಲ್ ಡ್ರೆಸ್ಸು. ಯಾಕೆಂದ್ರೆ ನಾವು ಈಗ ಫಂಕ್ಷನ್ ಅದು ಇದು ಅಂದಾಗ ನಾನು ಆಲ್ರೆಡಿ 3 ಡ್ರೆಸ್ಸಸ್ ತಗೊಂಡಿದ್ದೀನಿ ಫಂಕ್ಷನ್ ವೇರು. ಬಟ್ ಅವಳಿಗೆ ಏನಾರು ಇನ್ ಕೇಸ್ ಇರಿಟೇಷನ್ ಆದ್ರೆ ಸಾಫ್ಟ್ ಆಗಿರೋದು ಅವಳದು ಕ್ಯಾಶುಯಲ್ ಡ್ರೆಸ್ನು ತಗೊಂಡಿದ್ದೀನಿ ನಾನು. ಆಮೇಲೆ ಇದು ಪಾಪುಗೆ ತಗೊಂಡಿರೋ ಜುವೆಲ್ಸ್, ಕಿವಿ ಚುಚ್ಚಿಸೋದು ಮೇನು, ಕಿವಿ ಚುಚ್ಚಿಸೋ ಜುವೆಲ್ಸ್ ಇದು ಇದೇ ಮೇನು. ಅದು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಅದನ್ನು ಬೇರೆ ಪ್ಯಾಕ್ ಮಾಡ್ತೀನಿ. ಅದು ಕೊಡು ಇಲ್ಲಿ, ಓಪನ್ ಮಾಡಿ ಕೊಡು, ಓಪನ್ ಮಾಡು ಕ್ಯಾಪ್. ಎಷ್ಟು ಪಾಪ ಗೀಸರ್ ಆನ್ ಮಾಡಪ್ಪ, ಹಂಗೆ ಆಫ್ ಮಾಡೋಣ, ಏಕೆಂದ್ರೆ ಕರೆಂಟ್ ಹೋಗ್ತಾ ಇರ್ತದೆ ಒಂದೊಂದ್ಸತಿ. ಅದರಿಂದ ಇನ್ನೂ ಪೌಡರ್ಸು, ಕ್ರೀಮ್ಸು, ಎಕ್ಸ್ಟ್ರಾ ವೆಟ್ ಟಿಶ್ಯೂ, ಕ್ರೀಮು, ವೆಟ್ ಟಿಶ್ಯೂ ಎಲ್ಲ ಆಡ್ ಆನ್ ಆಗುತ್ತೆ. ಆಮೇಲೆ ಅವಳದು ಫೀಡಿಂಗ್, ನಾವು ಆಚೆ ಹೋಗೋದ್ರಿಂದ ಕೆಲವು ಟೈಮ್ ಅಲ್ಲೆಲ್ಲ ಫೀಡಿಂಗ್ ಮಾಡಕ್ಕೆ ಆಗಲ್ಲ ಇಮಿಡಿಯೇಟ್ ಆಗಿ ಅವ್ರು ಕೇಳಿದ್ರೆ. ಅದಕ್ಕೆ ನಾವು ಫಾರ್ಮುಲಾ ಮಿಲ್ಕ್ದು ಬಾಟಲ್ಲು, ಮತ್ತೆ ಮಾಮೂಲಿ ಅವಳದು ಗ್ಲಾಸು, ಸ್ಪೂನು, ದೆನ್ ಫೀಡಿಂಗ್ ಬಾಟಲ್ ಎಲ್ಲ ಕ್ಯಾರಿ ಮಾಡಿ ತಗೊಂಡೋಗ್ತೀವಿ. ಇದಕ್ಕಿನ್ನು ಕ್ರೀಮ್ಸ್ ಎಲ್ಲ ಆಡ್ ಆನ್ ಮಾಡ್ಬೇಕು. ಮಾರ್ನಿಂಗ್ ಅವಳು ಡ್ರೆಸ್ ಅಪ್ ಆದ್ಮೇಲೆ ಆಡ್ ಆನ್ ಮಾಡ್ತೀನಿ. ಈ ಬೇಬಿ ಬ್ಯಾಗ್ ಅಲ್ಲಿ ಇಷ್ಟೊಂದು ಕಂಪಾರ್ಟ್ಮೆಂಟ್ಸ್ ಇದೆ. ನಾನು ಹಿಂಗೆ ಎಲ್ಲಾನು ಅರೇಂಜ್ ಮಾಡ್ತೀನಿ, ನೀವೇ ನೋಡಿ. ಬೇಬಿ ಡೈಪರ್ನ ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಇಟ್ಬಿಡ್ತೀನಿ ಯಾವಾಗ್ಲೂ. ಯಾಕೆ ಅಂದ್ರೆ ಇಲ್ಲಿ ಅದಕ್ಕೆ ಸ್ಪೇಸ್ ಇದೆ. ನಾವು ಡೈಪರ್ ಇಮಿಡಿಯೇಟ್ ಬೇಕು ಅಂದಾಗ ನಾನು ಮೇಲ್ ಥಿಂಗ್ಸ್ ಇಟ್ರು ನಂಗೆ ರಶ್ ಆಗಲ್ಲ. ಯಾಕೆಂದ್ರೆ ನಾನು ಇಲ್ಲಿಂದ ಆರಾಮಾಗಿ ಹಿಂಗ್ ತೆಗೆದ ತಕ್ಷಣ ಇಲ್ಲಿ ಡೈಪರ್ ಸಿಗ್ಬೇಕು. ನನಗೆ ಎಲ್ಲ ರಿಮೂವ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೇನೆ ನಾನು ಡೈಪರ್ಸ್ ಯಾವಾಗ್ಲೂ ಈ ಕಂಪಾರ್ಟ್ಮೆಂಟ್ ನೇರದಲ್ಲಿ ಇಟ್ಕೊಂತೀನಿ. ಅವಳದು ಮೇನ್ ಡೈಪರ್ ಕ್ರೀಮು ಇಲ್ಲಿ ಸೈಡಲ್ಲಿ ಎಲ್ಲ ಕಂಪಾರ್ಟ್ಮೆಂಟ್ಸ್ ಇದೆ, ಅದಕ್ಕೆ ಇಟ್ಕೋತೀನಿ. ಡೈಪರ್ ಕ್ರೀಮು, ಪೌಡರ್ ಬಾಕ್ಸು, ಆಮೇಲೆ ಅವಳ ಫೀಡಿಂಗ್ ಬಾಟಲ್ಲು, ಅವಳ ಫ್ಲಾಸ್ಕು, ಹಾಟ್ ವಾಟರ್ದು. ಬೇಬಿಗೆ ವಾಟರು ಚೇಂಜ್ ಮಾಡ್ತಾ ಇರಬಾರ್ದು, ಯಾವಾಗಲೂ ಮನೆಯಿಂದ ಕ್ಯಾರಿ ಮಾಡೋದೇ ಬೆಟರು. ಸೊ ಅವಳದು ವಾಟರ್ ಬಾಟಲು, ಫೀಡಿಂಗ್ ಇದು, ಫಾರ್ಮುಲಾ ಮಿಲ್ಕ್ ಪೌಡರು ಎಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲಿ ಬೇಜಾನ್ ಸ್ಪೇಸ್ ಇದೆ. ಅಂದ ಒಂದು ಕ್ಯಾಶುಯಲ್ ಡ್ರೆಸ್ ಅವಳದು ಇಲ್ಲೇ ಪಕ್ಕದಲ್ಲಿ ಇರ್ತೀನಿ. ಇಲ್ಲಿ ಫ್ರಂಟಲ್ಲಿ ಅವಳ ನ್ಯಾಪ್ಕಿನ್ಸ್ಗಳು, ಹ್ಯಾಟು ಇಟ್ಕೋತೀನಿ. ಎಕ್ಸ್ಟ್ರಾ ತಗೋತೀನಿ, ಇನ್ನೂ 1 ಪೇರ್ ಹ್ಯಾಂಡಲ್ ಹಿಡ್ದಿರ್ತೀನಿ. ಇದೆಲ್ಲ ಎಕ್ಸ್ಟ್ರಾ ಪೇರು. ಯಾವತ್ತೂ ಮಕ್ಳದಕ್ಕೆ ಅಲ್ಲಿ ಆಚೆ ಔಟ್ಸೈಡ್ ಎಲ್ಲ ಹೋದಾಗ ನಾವು ಮೇ ಬಿ ಬಿದ್ದೋಗ್ಬೋದು ಕೆಳಗೆ, ಆ ಥರ ಎಲ್ಲ ಆಗ ಚಾನ್ಸ್ ಇರುತ್ತೆ ಬೇಬಿ ಜೊತೆ. ಸೊ 2 to 3 ಪೇರ್ ಎಕ್ಸ್ಟ್ರಾ ಯಾವಾಗಲೂ ಇಟ್ಕೋಬೇಕು. ಇಲ್ಲೂ ಸೇಫ್ ಆಗಿ ಒಂದು ಜಿಪ್ ಇದೆ, ಅಲ್ಲಿ ನಾನು ಇಟ್ಟಿರ್ತಾ ಇದ್ದೀನಿ ಅವಳದು ಜುವೆಲ್, ಇಯರಿಂಗು, ವೆಟ್ ಟಿಶ್ಯೂ ಕಂಪಾರ್ಟ್ಮೆಂಟಲ್ಲಿ ಇಡ್ತಾ ಇದ್ದೀನಿ. ಇನ್ನು ಇದಕ್ಕೆ ಫುಲ್ ಸ್ಟಫಿಂಗ್ ಇದೆ, ಅದು ಮಾರ್ನಿಂಗ್ ಮಾಡ್ತೀನಿ ನಾನು. ಯಾಕೆಂದ್ರೆ ಅವಳು ಬಾಟಲ್ ಎಲ್ಲ ಈಗಲೇ ಹಾಕೊಳ್ಳಿ, ಯಾವಾಗಲೂ ನೈಟ್ ನೆಸೆಸಿಟಿ ಇರ್ಬೋದು, ಅದಕ್ಕೆ ನಾನು ಇನ್ನೂ ಹಾಕಿಲ್ಲ. ಅದ್ರ ಮೇಲೆ ಆಲ್ರೆಡಿ ಹೇಳ್ದಂಗೆ ಈ ಕಂಪಾರ್ಟ್ಮೆಂಟ್ಸಲ್ಲೇ ಅದೆಲ್ಲ ಅರೇಂಜ್ ಮಾಡ್ಕೋತೀನಿ.
ಐ ಹೋಪ್ ನನ್ನ ತಂಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾಳೆ ಯಾವ್ಯಾವ ಥರ ಏನೇನು ಹಿಡ್ಕೋತೀನಿ ಅನ್ನೋದನ್ನ. ಇವೊಂದು ಸ್ವಲ್ಪ ಥಿಂಗ್ಸ್ ಮಾರ್ನಿಂಗ್ ಇಟ್ಕೋತೀನಿ ಅಂತಲೂ ಹೇಳಿದ್ಲು. ಈಗ ನೀವು ನೋಡಿ ನಾನು ಬೆಳಗ್ಗೆ ಯಾವ ಥರ ಕಂಪ್ಲೀಟ್ ರೆಡಿಯಾಗಿದ್ದೀನಿ ಅಂತ. ನನಗೆ ಸ್ಯಾರೀಸ್ ಇಷ್ಟ ಆಗುತ್ತೆ, ಬಟ್ ಏನಂದರೆ ರೆಗ್ಯುಲರಾಗಿ ಉಡಲ್ಲ ಅಲ್ಲ, ಸೊ ಉಡ್ಕೊಳ್ಳುವಾಗ ಕಷ್ಟ ಆಗುತ್ತೆ. ಬಟ್ ಉಡ್ಕೊಂಡಾದ್ಮೇಲೆ ನಾನು ಮೇಂಟೈನ್ ಮಾಡ್ತೀನಿ. ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು. ಆಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ, ಇಷ್ಟಪಟ್ಟೆ ಉಡ್ಕೋತೀನಿ ಸ್ಯಾರಿನ. ಸರಿ ಬಂದು ನಾನು ಮದುವೆ ಆಗಿದ್ದು ಹೊಸದ್ರಲ್ಲಿ ನನ್ನ ಅದಕ್ಕೆ ಊಟಕ್ಕೆ ಕರೆದಿದ್ರು ನನ್ನ ಹಸ್ಬೆಂಡ್ನ. ಆವಾಗ ಅವ್ರು ಕೊಟ್ಟಿದ್ದದ್ದು ಸ್ಯಾರಿ ಇದು. ವೆರಿ ಬ್ಯೂಟಿಫುಲ್. ಆಲ್ಮೋಸ್ಟ್ ಇದು 6 ಇಯರ್ಸೇ ಆಗಿದೆ ಈ ಸ್ಯಾರಿ ಅವ್ರು ನನಗೆ ಕೊಟ್ಟು. ಇದೇ ಫಸ್ಟ್ ಟೈಮ್ ನಾನು ಇದನ್ನು ವೇರ್ ಮಾಡಿರೋದು. ವ್ಲಾಗ್ ಫಸ್ಟಲ್ಲೇ ಹೇಳಿದೆ, ನಾನು ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ ಒಂದು ಲಿಟಲ್ ಏಂಜಲ್ ನಮ್ಮ ಮನೆಯದು ಅಂತ. ಸೊ ನನ್ನ ಫೇವ್ರೆಟ್ ಪರ್ಸನ್ ಜೊತೆ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಇಂಟ್ರಡ್ಯೂಸ್ ಮೈ ಲಿಟಲ್ ಏಂಜಲ್. ಇವಳ ನಮ್ಮ ಮನೆ ಪುಟ್ಟ ರಾಜ್ಕುಮಾರಿ. ತುಂಬಾ ಎಲ್ಲರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇವಾಗ ಅವಳು ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ ನಮ್ಮೆಲ್ಲರಿಗೂ. ಮನೇಲೂ ಹಾಗೆ ಅನಿಸುತ್ತೆ. ಫಸ್ಟು ಬೇಬಿ ಈ ಥರ ಗ್ರ್ಯಾಂಡ್ ಡಾಟರ್ ಅಥವಾ ಗ್ರ್ಯಾಂಡ್ ಸನ್ ಯಾರೇ ಬಂದರೂ ತುಂಬಾ ಖುಷಿಯಾಗುತ್ತೆ. ಪ್ರತಿಯೊಂದು ಮಕ್ಕಳು ಎಲ್ಲರಿಗೂ ಫೇವ್ರೇಟೇ ಆಗಿರುತ್ತೆ. ಬಟ್ ಎಕ್ಸ್ಪೆಷಲಿ ನನ್ನ ತಂಗಿ ಆದಮೇಲೆ ನಮ್ಮ ಮನೆಗೆ ಬಂದಿರೋ ಪುಟಾಣಿ ಏಂಜಲ್ ಇವಳು. ನಮ್ಮೆಲ್ಲರಿಗೂ, ನನ್ನ ಅಪ್ಪ ಅಮ್ಮ ಎಲ್ಲರಿಗೂ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿ ನನ್ನ ತಂಗಿ ಹೇಳಿದ್ಲು ಇನ್ನೊಂದು ಸ್ವಲ್ಪ ಥಿಂಗ್ಸ್ ಮಾರ್ನಿಂಗ್ ಇಟ್ಕೋತೀನಿ ಅಂತ. ಅದನ್ನು ಎಲ್ಲ ಇಟ್ಕೊಂಡಿದ್ದಾಳೆ ಈಗ ರೆಡಿ ಮಾಡಿಕೊಂಡು. ಫಸ್ಟು ನಮ್ಮನೆಯಿಂದ ನಾನು, ಹಸ್ಬೆಂಡ್ ಮತ್ತು ನನ್ನ ಅತ್ತೆ ಹಾಗೆ ನನ್ನ ಅಪ್ಪ, ನಾವು 4 ಜನ ಹೊರಟ್ವಿ. ಅಮ್ಮ, ತಂಗಿ ಮತ್ತು ತಂಗಿ ಹಸ್ಬೆಂಡ್ ಪಾಪು ಎಲ್ಲ ಇನ್ನೊಂದು ಕಾರಲ್ಲಿ ಬರ್ತಾಯಿದ್ರು. ಸೊ ನಾವು ಬೇಗ ಹೊರಟಿದ್ದು ಪರ್ಪಸ್ ಒಂದೇ, ಯಾಕೆಂದರೆ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮೊಮ್ಮಗೋದು ಕೂಡ ಕಿವಿ ಚುಚ್ಚೋ ಶಾಸ್ತ್ರ ಸೇಮ್ ಟೆಂಪಲ್ ಅಂದರೆ ಸೇಮ್ ಲೊಕೇಶನಲ್ಲೇ ಇದ್ದಿದ್ದರಿಂದ ಅವರೇನೋ ಸೋದ್ರ ಮಾವನ ತೊಡೆ ಮೇಲೆ ಕೂರಿಸಿ ಚುಚ್ಚಿಸ್ಬೇಕು ಅಂತ ಹೇಳಿ ಬೇಗನೆ ಬರೋಕ್ಕೆ ಹೇಳಿದರು. ಅವ್ರು ಬೇಗ ಹೋಗಿದ್ರು. ನಮ್ಮ ತಂಗಿ ಮನೆಯಲ್ಲೆಲ್ಲ ಸ್ವಲ್ಪ ಲೇಟ್, ಅವರು ಲೇಟ್ ಆಯಿತು ಹೊರಡೋದು. ಸೊ ನೀವು ಹೊರಡಿ, ಲೇಟಾಗಿ ನಮಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಮುಂದೆ ಹೋಗಿರ್ತೀವಿ ಅಂತ ಹೊರಟ್ವಿ. ರೂಟ್ ಅಂತೂ ತುಂಬ ಚೆನ್ನಾಗಿದೆ. ಇದು ಯಾವ ಟೆಂಪಲ್ ಅಂತಲೇ ನಾನು ಮೆನ್ಷನ್ ಮಾಡಿಲ್ಲ ನೋಡಿ. ಈ ಟೆಂಪಲ್ ಹೆಸರು ಗವಿರಂಗಪ್ಪ ಅಂತ, ಮಂಡ್ಯ ಡಿಸ್ಟಿಕ್ಕಲ್ಲಿ ಬರೋದು. ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ನನಗಷ್ಟು ಚೆನ್ನಾಗಿ ಗೊತ್ತಿಲ್ಲ. ನೀವು ಗೂಗಲ್ ಮಾಡಿದರೆ ಸಿಗುತ್ತೆ, ಗವಿರಂಗಪ್ಪ ಮಂಡ್ಯ ಡಿಸ್ಟಿಕ್ ಅಂತ. ಇದು ಮೇಲ್ಕೋಟೆ ಹೋಗ್ತೀವಲ್ಲ ಆ ರೂಟಲ್ಲೇ ಬರೋದು. ಆಲ್ಮೋಸ್ಟ್ ಮಂಡ್ಯದಿಂದ ಒಂದು ಅರೌಂಡ್ 60 ಕಿಲೋಮೀಟರ್ಸ್ ಆಗುತ್ತೆ ಅನಿಸುತ್ತೆ. ಬಟ್ ಮಂಡ್ಯ ಡಿಸ್ಟ್ರಿಕ್ಕೇ ಬರೋದಿದು. ಟೆಂಪಲ್ ತುಂಬ ಜನ ಅರ್ಕೆ ಮಾಡ್ಕೊಂಡೆಲ್ಲ ಬರ್ತಾರೆ ಈ ಟೆಂಪಲಿಗೆ. ಹಸುಗೆ ಏನು ಹೇಳ್ತಾರೆ, ಕರು ಆಗಿಲ್ಲ ಅಂದರೆ ಅದಕ್ಕೂ ಅರ್ಕೆ ಮಾಡ್ಕೋತಾರೆ, ಅಥವಾ ಏನಾದರೂ ಹುಷಾರಿಲ್ಲ ಅಂದ್ರೆಲ್ಲ ಹಸುಗಳಿಗೆ ಮೇಯ್ನಾಗಿ ಅರ್ಕೆ ಮಾಡ್ಕೋತಾರಂತೆ. ಅದ್ರ ಜೊತೆಗೆ ಯಾರಿಗೆ ಮಕ್ಕಳಾಗಿಲ್ಲ ಅಂಥವರೆಲ್ಲ ಅರ್ಕೆ ಮಾಡ್ಕೊತಾರಂತೆ ಇಲ್ಲಿ. ಕೆಲವರು ಎಲ್ಲ ಒಳ್ಳೆಯದಾಗಲಿ, ಎಲ್ಲ ಒಳ್ಳೆ ಥರ ಆದರೆ ಇಲ್ಲಿ ಬಂದು ಮಗುಗೆ ಕಿವಿ ಚುಚ್ಚಿಸ್ತೀವಿ, ಆ ಥರ ಏನಾದರೂ ವಿಶ್ ಬೇಡ್ಕೊಂಡು ಇಲ್ಲಿ ಬರ್ತಾರಂತೆ. ಆ ಥರ ಇಲ್ಲಿ ಪ್ರತೀತಿ ಇರೋದು. ನನಗಷ್ಟು ಡೀಟೇಲಾಗಿ ಗೊತ್ತಿಲ್ಲ. ನನ್ನ ಅತ್ತೆ ಒಂದ್ಸಲ ನನ್ನ ಕರ್ಕೊಬಂದಿದ್ರು ಫಸ್ಟ್ ಟೈಮ್ ಬಂದಾಗ. ಅದಾದಮೇಲೆ ದಿಸ್ ಇಸ್ ಮೈ ಸೆಕೆಂಡ್ ಟೈಮ್ ವಿಸಿಟ್ ಅಂತಲೇ ಹೇಳ್ಬೋದು ಇಲ್ಲಿಗೆ. ಟೆಂಪಲ್ ತುಂಬಾ ಚಿಕ್ಕದಾಗಿದೆ, ಬಟ್ ಇನ್ನು ಅಷ್ಟು ಕ್ಲೀನ್ ಎಲ್ಲ ಇಲ್ಲ. ಬಟ್ ಏನು ಮಾಡೋದು, ಬ್ಯಾಕ್ ಟು ಬ್ಯಾಕ್ ಪೂಜೆ ಮಾಡ್ತಿರ್ತಾರಲ್ವ, ಕ್ಲೀನ್ ಮಾಡೋರು ಮಾಡ್ತಿರ್ತಾರೆ. ಕೆಲವರು ಹೇಳ್ತಾರೆ ಅಲ್ಲೇ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹಾಕಿ ಮಾಡಿ ಕೆಲವೊಂದನ್ನು ಅಂತ. ಬಟ್ ಜನಗಳು ಕೇಳಬೇಕಲ್ಲ, ನಾವು ಜನಗಳು ಕೇಳಲ್ವಲ್ಲ ನಮ್ಮ ಮಾತನ್ನ. ಸೊ ಹಾಗಾಗಿ ಸ್ವಲ್ಪ ಇದಾಗಿದೆ. ಇನ್ನು ಒಂಚೂರು ಇಂಪ್ರೂವ್ಮೆಂಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ ತುಂಬ ಜನ ಬರ್ತಾರೆ, ತುಂಬ ಜನ ಅರ್ಕೆ ಮಾಡಿಕೊಂಡು ನಾನ್ ವೆಜ್ ಮಾಡ್ತಾರೆ ಇಲ್ಲಿ ಅಡಿಗೆ. ಲೈಕ್ ಕೋಳಿ ಕಟ್ ಮಾಡಿ ಅಥವಾ ಕುರಿ ಕಟ್ ಮಾಡೋರು ಕುರಿ ಕಟ್ ಮಾಡಿ ನಾನ್ ವೆಜ್ ಮಾಡೋದು ಆ್ಯಕ್ಚುಲಿ ಇಲ್ಲಿ. ವೆಜಿಟೇರಿಯನ್ಸು ಬಂದು ಮಾಡ್ತಾರೆ, ಲೈಕ್ ವಡೆ ಪಾಯಸ ಆ ಥರ ಮಾಡ್ತಾರೆ. ನಾನ್ ವೆಜಿಟೇರಿಯನ್ಸ್ ನಾನ್ ವೆಜ್ಜೇ ಮಾಡ್ತಾರೆ. ಸೊ ನಾವು ಅಷ್ಟೇ ಕೋಳಿನ ಕಟ್ ಮಾಡಿ ಅಡುಗೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಹಾಗಾಗಿ ನನ್ನ ತಂಗಿ ಅತ್ತೆ ಮನೆಯವರು ಅಂದ್ಕೊಂಡಿದ್ದು. ಸೊ ಹಾಗಾಗಿ ಕಿವಿ ಚುಚ್ಚಿಸಿ ಇಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದರು. ನಾನು ಆಗಲೇ ಹೇಳಿದ್ದೆ ಇನ್ನೊಂದು ಮಗುದು ಕಿವಿ ಚುಚ್ಚ ಶಾಸ್ತ್ರ ಇದೆ ಅಂತ. ಸೊ ಆ ಮಗುದು ಎಲ್ಲ ಶಾಸ್ತ್ರ ಎಲ್ಲ ಮುಗಿದು
ಆಯಿತು. ಅದು ಮುಗಿಯೋಷ್ಟೊತ್ತಿಗೆ ನಮ್ಮ ಮನೆ ರಾಜಕುಮಾರಿನೂ ಬಂದ್ಲು. ಓ ನಮಗ್ಲೇ ಲೈಟ್ ಬರ್ತಾ ಇದೆಯದು. ತಾತ ಜೊತೆ ನೀನು ಫಸ್ಟು ಟೆಂಪಲ್ ಪೂಜೆ ಹೋಗೋದಕ್ಕಿಂತ ಮುಂಚೆ ಸ್ವೀಟ್ ಪೊಂಗಲ್ನ ಮಾಡ್ತಾರೆ. ಸೊ ಅದನ್ನು ಅಲ್ಲೇ ಬಂದು ಮಾಡಬೇಕು. ಮಾಡಿ ಅದನ್ನು ನೈವೇದ್ಯ ಇಟ್ಟು ಪೂಜೆ ಮಾಡಿ ಆಮೇಲೆ ಕಿವಿ ಚುಚ್ಚೋ ಶಾಸ್ತ್ರ ಇರುತ್ತೆ. ಸೊ ಫಸ್ಟ್ ಅದೆಲ್ಲ ಮುಗಿಸಿದ್ವಿ. ಅಷ್ಟರೊಳಗೆ ನಮ್ಮ ಬೇಬಿ ಆಲ್ರೆಡಿ ಪ್ಯಾನಿಕ್ ಆಗಿಬಿಟ್ಟಿದ್ಲು. ಅಲ್ಲಿ ತುಂಬ ಮಕ್ಳುಗಳು ಬಂದಿದ್ರು ಎಲ್ಲ ಕಿವಿ ಚುಚ್ಚಿಸೋದಕ್ಕೆ. ಮಕ್ಳುಗಳೆಲ್ಲ ಹಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರ. ಅದು ನೋಡಿ ಆಲ್ರೆಡಿ ಅವಳು ಸ್ವಲ್ಪ ಪ್ಯಾನಿಕ್ ಆಗಿದ್ಲು. ಅಂದರೆ ಲೈಕ್ ಅವಳು ತುಂಬ ಸ್ಮೈಲ್ ಮಾಡ್ತಿರ್ತಾಳೆ ನಮ್ಮ ಪಾಪು. ಅವಳ ಸ್ಮೈಲೇ ಕಡಿಮೆ ಆಗಿಬಿಟ್ಟಿತ್ತು. ಏನೋ ಒಂಥರ ಟೆನ್ಷನಲ್ಲಿ ಲೈಕ್ ಅವಳ ಫೇಸಲ್ಲಿ ಗೊತ್ತಾಗ್ತಿತ್ತು ಅವಳಿಗೆ ಯಾಕೆ ಎಲ್ಲರೂ ಅಳ್ತಿದ್ರು ಮಕ್ಳುಗಳನ್ನ ಥರ ಅವಳ ಫೇಸ್ ಎಕ್ಸ್ಪ್ರೆಷನ್ ಇತ್ತು. ಲೈಕ್ ಫುಲ್ ಪ್ಯಾನಿಕ್ ಆಗಿದ್ಲು. ಅಕ್ಷಿ ಹಿಂಗೆ ಇಟ್ಕೋ ಪಾಪದು, ಇಲ್ಲ ಮಗಳ ಇಲ್ಲ ಅದು ಪೆನ್ನಲ್ಲಿ ಗುರ್ತಾಕಿದೀವಿ ನೋಡಿ. ಪೆನ್ನಲ್ಲಿ ಗುರ್ತಾಕಿದೀವಿ ಅಲ್ಲ ಯಾಕೆ. ಹಾ ಹೆಣ್ಮಗು ಇದು ಮಾಡ್ತಾರ ನಾವು ಅಡುಗೆ ಮಾಡ್ತಿಲ್ವಾ? ಆಯ್ತಾಯ್ತು ಚುಚ್ಚು ಇನ್ನ ಇಡ್ತಾರೆ. ಮೆತ್ತ ಗೀತ ಚುಚ್ಚು ಒಂದ್ಸಮ್ಕ ಅಷ್ಟೇನೆ. ಮುಂದೆ ಕುತ್ಕೋ. ಹಿಡ್ಕೋ ಕೈ ಕಲ್ಲೆಲ್ಲನೆ ನೋಡಿ. ಅಮ್ಮ ಒಂದೇ ಒಂದು ನಂಗೂ ಒಂದೇ ಇಲ್ಲ ಮಗಳ, ಆಗೋಯ್ತು ಚಿನ್ನಮ್ಮ, ಆಗೋಯ್ತು ಮಗಳೇ. ಇವ್ರು ಬರ್ದಂಗೆ ಮುಲಿಯವ ಬಟ್ಟೆಗೆ ಸಿಗಾಕಾಗ್ತದೆ. ಹಿಂದೆ ಯಾವ ಮಗ? ಆಯ್ತು ಚಿನ್ನ, ಆಯ್ತು ಬಂಗಾರಿ, ಆಗೋಯ್ತು ಮುದ್ದು. ಮಗನೇ ಈ ಕಡೆಗೆ ಆಯ್ತು ಕಣವ. ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು ನನ್ ಮುದ್ದು ಮಗೆ. ಒಂದೇ ನೋಡು ಮಾಡ್ತೀವಿ ನಾನು. ಆಗೋಯ್ತು ಕಣವ, ಆಗೋಯ್ತು ಬಂಗಾರಿ. ಆಗೋಯ್ತು ಮಗಳೇ. ಎತ್ ಕೂರ್ಸ್ಕೊಳಪ್ಪ, ಕೂರ್ಸ್ಕೊ. ಅಮ್ಮ 100 ರೂಪಾಯಿ ಇಸ್ಕಮ್ಮ. ಪ್ಯಾಕ್ ಕಟ್ಬಿಡವ ಅದ್ರ ಜೊತೆಗೆ. ವರ್ಷದಲ್ಲಿ ಮುಖ ಚಿಕ್ಕ ಇಲ್ಲಿ ತಾತ ನೋಡು ಮಗಳೇ. ಏನಾಯ್ತಪ್ಪ? ಆಯ್ತಾಯ್ತು. ತುಂಬಾ ಕ್ಯೂಟ್ ಕಾಣ್ತಿದ್ಯಾ ಮಗಳೇ. ಕ್ಯೂಟ್ ನೀನು, ಕೂಟು ಕೊಡ್ತಿದ್ಯೋ ಮಗಳೇ. ಏನಾಗಲ್ಲ ಆಗಾಯ್ತು. ಮಾಮಿ ಓನ ಚಿನ್ನಿ ಚೆನ್ನಾಗಿ ಕಾಣ್ತಾಳ. ಹ್ಞೂ ಬರ್ತೀವಿ ಆಂಟಿ, ಬರ್ತೀವಿ. ಸ್ವಲ್ಪ ಅದು ಹಂಗೆ ನೋವು ಸ್ವಲ್ಪ ಹೊತ್ತಿರುತ್ತೆ ಬಿಡಪ್ಪ. ಸ್ವಲ್ಪ ಹೊತ್ತಂಗೆ ತುಂಬ ಅಳ್ತಾ ಇದ್ಲು, ಸಖತ್ ಬೇಜಾರಾಗ್ತಾ ಇತ್ತು. ಬಟ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗಿಬಿಟ್ಲು. ಆ ಟೈಮ್ ಆಫ್ ಮೂಮೆಂಟಲ್ಲಿ ತುಂಬಾ ಅದು ಇದು ಚೇರಪ್ ಮಾಡ್ತಿದ್ವಿ. ಅವಳು ನೆನಪಿಸ್ಕೊಂಡು ಎಕ್ಸ್ಪ್ರೆಷನ್ ಎಲ್ಲ ಕುಟ್ಕೊಂಡು ಅಳ್ತಾ ಇದ್ಲು. ಇವಾಗ ನೋಡಿದರೆ ಕ್ಯೂಟ್ ಅಂತಲೂ ಅನಿಸುತ್ತೆ, ಪಪ್ಪಚ್ಚಿ ಅಂತಲೂ ಅನಿಸುತ್ತೆ. ಐ ಥಿಂಕ್ ಎಲ್ಲರಿಗೂ ಅನಿಸುತ್ತೆ ಇದೇ ಥರ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಂದಾಗಿರ್ಬೋದು, ತಂಗಿದಾಗಿರ್ಬೋದು, ಅಥವಾ ನನ್ನ ಚಿಕ್ಕಮ್ಮನ ಮಕ್ಕಳದಾಗಿರ್ಬೋದು ಮಾಡಿರ್ತಾರೆ. ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನಮಗೆ.
ಈಗ ಇದೇ ಫಸ್ಟ್ ಟೈಮ್ ನಾನು ಈ ಥರ ನೋಡಿದ್ದು, ಮಕ್ಳುಗಳಿಗೆ ಕಿವಿ ಚುಚ್ಚಿಸೋದು. ಇದುವರೆಗೂ ನಾನು ನೋಡಿರಲಿಲ್ಲ, ಹಾಗಾಗಿ ನನಗೆ ಈ ಥರ ಅನಿಸ್ತು. ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಸೊ ಹಾಗಾಗಿ ಸುತ್ತ ಗ್ರೀನರಿ ಎಲ್ಲ ಇದೆ, ಬೆಟ್ಟಗಳಿದೆ. ಯಾವುದಾದ್ರೂ ನೆರಳಿರೋ ಪ್ಲೇಸ್ ಸಿಕ್ಬಿಟ್ರಂತೂ ಆರಾಮಾಗಿ ಒಳ್ಳೆ ಕುಕ್ ಮಾಡಿ ತಿನ್ಕೊಂಡು ಬರ್ಬೋದು. ಕುಕ್ ಮಾಡಿದ್ಮೇಲೆ ನೈವೇದ್ಯನೂ ತೊಗೊಂಡು ಹೋಗ್ತಾರೆ. ಸೊ ಇದನ್ನು ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಆಮೇಲೆ ಬಂದು ಎಲ್ಲರೂ ಊಟ ಮಾಡೋದು. ನಾವು ತುಂಬ ಜನ ಏನು ಹೋಗಿರಲಿಲ್ಲ, ನಾವೊಂದು 10-12 ಮೆಂಬರ್ಸ್ ಅಷ್ಟೇ ಹೋಗಿದ್ದಿದ್ದು. ನಮ್ಮ ಫ್ಯಾಮಿಲಿ ಮತ್ತು ನನ್ನ ತಂಗಿ ಫ್ಯಾಮಿಲಿ ಅಷ್ಟೇ ಹೋಗಿದ್ದಿದ್ದು, ಇನ್ಯಾರೂ ಹೋಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಳ್ಳೆ ಥರ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಪಾಪನು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಆ್ಯಕ್ಟಿವ್ ಆಗಿದ್ಲು. ವಿತಿನ್ ಒಂದು 10-15 ಮಿನಿಟ್ಸಿಗೆಲ್ಲ ಅವಳು ಚೆನ್ನಾಗಿ ಆಗಿಬಿಟ್ಲು. ಟೈಮ್ ಆಫ್ ಮೂಮೆಂಟ್ ಆ ಪ್ಲೇಸಲ್ಲಿ ಇರೋವರೆಗೂ ಹತ್ತಲು ಅಷ್ಟೇ. ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾನು ಊರಿಗೆ ಬಂದೆ. ಅಮ್ಮನ ಮನೆಯಿಂದ ನೆಕ್ಸ್ಟ್ ಹಸ್ಬೆಂಡ್ ಮನೆಗೆ ಬಂದೆ. ಹಸ್ಬೆಂಡ್ ಮನೆಯಲ್ಲಿ ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ತೊಗೊಂಡು ಹೋಗ್ಬಿಡೋಣ ಇಲ್ಲಿಂದಾನೆ, ಅಲ್ಲಿ ಬೆಂಗಳೂರಲ್ಲಿ ಹುಡುಕಷ್ಟು ನನಗೆ ಟೈಮ್ ಇರಲ್ಲ ವರ್ಕ್ ಮುಗಿಸ್ಕೊಂಡು ಬಂದು. ಸೊ ಹಾಗಾಗಿ ಪ್ರತಿಯೊಂದನ್ನು ರೆಡಿ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಿದ್ದೆ. ಹೇಗಿಡ್ತೀವಿ ಇದನ್ನು ಅನ್ನೋದು ಎಲ್ಲರಿಗೂ ಡೌಟ್ ಬರ್ಬೋದು, ಬಟ್ ನಾನು ಆಲ್ಮೋಸ್ಟ್ 2 ಇಯರ್ಸಿಂದನೂ ಇದೇ ಥರ ತೊಗೊಂಡು ಹೋಗ್ಬಿಡ್ತೀನಿ, ಪ್ರಿಸರ್ವ್ ಮಾಡ್ತೀನಿ, ಏನೂ ಆಗಲ್ಲ. ಸೊ ಇದನ್ನ ಯಾವ ಥರ ಪ್ರಿಸರ್ವ್ ಮಾಡ್ತೀನಿ ಏನು ಅಂತ ನಿಮಗೆ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ನಂದು ಇಷ್ಟ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಆದಷ್ಟು ಬೇಗ ಲೈಕ್ಸ್ ಕೊಡಿ, ಕಮೆಂಟ್ ಮಾಡಿ, ಇವನ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.